ನಮಸ್ಕಾರ. ಉದ್ಯೋಗಿಗಳಿಗೆ ಒಂದು PAP ಹೆಸರಿನಲ್ಲಿ ಕೆಲಸದಿಂದ ತೆಗೆದು ಹಾಕಲಾಗುತ್ತೆ ಸ್ನೇಹಿತರೆ. ಹುಷಾರು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವಾಗ ಏನು ನಾವು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ಆಫೀಸ್ಗಳಲ್ಲಿ ಒಂದು PIP ಎನ್ನುವುದು ಈಗ ಭಾರಿ ಬಳಕೆಯಾಗ್ತಾ ಇದೆ. ಹಾಗಾದರೆ PIP ಅಂದ್ರೇನು, PIPಗೆ ಒಂದು ಹಾಕಿದಾಗ ಏನು ಮಾಡಬೇಕಂತ ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ ಒಂದು ಆಫೀಸ್ಗಳಲ್ಲಿ PIP ಅನ್ನೋ ಒಂದು ಪದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಸ್ಟ್ ಕಟ್ಟಿಂಗ್ ಒಂದು ಕಡೆ ಆದರೆ PIP ಎನ್ನುವುದು ಮತ್ತೊಂದು ತಲೆನೋವಾಗಿದೆ ಸ್ನೇಹಿತರೆ. ಉದ್ಯೋಗಿಗಳಿಗೆ ಉತ್ತಮ ಕೆಲಸ ಮಾಡಲು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ನೀಡುವಂಥ ಒಂದು ಗಡುವು ಇದಾಗಿದ್ದು, ಇಂದು ಇದನ್ನೇ ಕೆಲಸದಿಂದ ತೆಗೆದುಹಾಕಲು ಒಂದು ಅಸ್ತ್ರ ಮಾಡಲಾಗ್ತಾ ಇದೆ ಸ್ನೇಹಿತರೆ. PIP ಅಂದರೆ ಏನಂತ ನೋಡೋದಾದರೆ, PIP ಎಂದರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲಾನ್ಸ್ ಅಂತ, ಕನ್ನಡದಲ್ಲಿ ಕಾರ್ಯಕ್ಷಮತೆ ಸುಧಾರಣೆ ಯೋಜನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಓರ್ವ ಉದ್ಯೋಗಿ ಸರಿಯಾಗಿ ಕೆಲಸ ಮಾಡದಿದ್ದಾಗ ಅವರಿಗೆ ಕೆಲಸದ ಒಂದು ಸುಧಾರಿಸಿಕೊಳ್ಳಲು 1 ರಿಂದ 3 ತಿಂಗಳ ಕಾಲ ಒಂದು ಸಮಯನ ನೀಡಲಾಗುತ್ತೆ. ಆ ಒಂದು ಸಮಯದಲ್ಲಿ ಈ ಉದ್ಯೋಗಿ ಕೊಟ್ಟ ಒಂದು ಟಾರ್ಗೆಟ್ ಚೆನ್ನಾಗಿ ರೀಚ್ ಮಾಡಿ ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕಾಗುತ್ತೆ. ಮಾಡಿಲ್ಲವೆಂದರೆ ಕೆಲಸದಿಂದ ವಜಾ ಮಾಡಲಾಗುತ್ತೆ ಸ್ನೇಹಿತರೆ. ಇದು ಟಾರ್ಗೆಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಓರ್ವ ಒಂದು ಉದ್ಯೋಗಿಗಳಿಗೆ ಇಷ್ಟು ಸಮಯದಲ್ಲಿ ಹೀಗೆ ಕೆಲಸ ಮಾಡಬೇಕು, ಟಾರ್ಗೆಟ್ ರೀಚ್ ಆಗಬೇಕೆಂದು ಗಡುವು ಕೊಡಲಾಗುತ್ತೆ. ಇದು ಅವರಿಗೆ ಎಚ್ಚರಿಕೆಯ ಒಂದು ಕರೆಗಂಟೆ ಆಗಿರುತ್ತೆ ಸ್ನೇಹಿತರೆ. PIP ಹಾಕಿದಾಗ ಏನು ಮಾಡಬೇಕಂತ ನೋಡೋದಾದರೆ, ಉದ್ಯೋಗಿಗಳನ್ನು PIPಗೆ ಹಾಕಿದಾಗ ತಾನು ಎಲ್ಲಿ ಎಡುತ್ತಿದ್ದೇನೆ, ಏನು ತಪ್ಪಾಗಿದೆ, ಉಳಿದವರು ಹೇಗೆ ಕೆಲಸ ಮಾಡುತ್ತಿದ್ದಾರೆ, ನಾನು ಹೇಗೆ ಕೆಲಸ ಮಾಡುತ್ತಿದ್ದೇನೆಂದು ಮೊದಲು ಆಲೋಚಿಸಿಕೊಳ್ಬೇಕಾಗತ್ತೆ. ತಮ್ಮ ಒಂದು ಮೇಲಾಧಿಕಾರಿ ಅಥವಾ ಮ್ಯಾನೇಜ್ಮೆಂಟ್ ಏನಿದೆ ಬಳಿ ಹೋಗಿ ಕೆಲಸವನ್ನು ಸುಧಾರಿಸಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹೇಗೆ ಕೆಲಸ ಮಾಡಬೇಕು ಎಂದು ಕೂತು ನೋಡಬೇಕಾಗುತ್ತೆ. ಕೆಲಸವನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಇನ್ನಷ್ಟು ಕೌಶಲ್ಯಗಳನ್ನು ಕಲಿಬೇಕಾಗುತ್ತೆ ಸ್ನೇಹಿತರೆ. ನಿಜಕ್ಕೂ ಏನಾಗುತ್ತೆ ಅಂತ ನೋಡೋದಾದರೆ, ಕೆಲವೊಂದು ಕಂಪನಿಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೂ ಕೂಡ ಉದ್ಯೋಗಿಗಳನ್ನು ವಜಾ ಮಾಡಲಾಗುತ್ತೆ. PIP ಹಾಕ್ತೀನಿ ಎಂದು ಹೇಳಿ ಅವರಿಗೆ ಒಂದು ಸಾಧಿಸಲು ಸಾಧ್ಯವಾಗದ ಒಂದು ಟಾರ್ಗೆಟನ್ನು ಕೊಡ್ತಾರೆ ಸ್ನೇಹಿತರೆ. ಉಳಿದ ಒಂದು ಉದ್ಯೋಗಿಗಳಿಗೆ ನೀಡಿದ ಒಂದು ಟಾರ್ಗೆಟ್ಗಿಂತ ದುಪ್ಪಟ್ಟು ಟಾರ್ಗೆಟ್ ಕೊಡಲಾಗುತ್ತೆ. ಆ ಒಂದು ಉದ್ಯೋಗಿ ಸಹಜವಾಗಿ ಟಾರ್ಗೆಟ್ ರೀಚ್ ಮಾಡಲು ಸಾಧ್ಯವಾಗಿರೋದಿಲ್ಲ. ಆಗ ಅವರನ್ನು ಕೆಲಸದಿಂದ ವಜಾ ಮಾಡಲಾಗುತ್ತೆ. ಇತ್ತೀಚೆಗೆ ದಿನಗಳಲ್ಲಿ ಸಾಕಷ್ಟು ಉದ್ಯೋಗಿಗಳಿಗೆ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಕೆಲಸದಿಂದ ಒಂದು ವಜಾ ಮಾಡಲು ಒಂದು ಕೆಲಸದ ಕೊರತೆ ಇರಬೇಕು, ಇಲ್ಲವೇ ಬಿಹೇವಿಯರ್ ಸಮಸ್ಯೆ ಇರಬೇಕು. ಕೆಲಸವೂ ಚೆನ್ನಾಗಿದ್ದು ಬಿಹೇವಿಯರು ಚೆನ್ನಾಗಿದ್ದರೆ ಬಿಹೇವಿಯರ್ ಮೇಲೂ ಪ್ರಶ್ನೆ ಮಾಡಲು ಸಾಧ್ಯ ಆಗದೇ ಇದ್ದಾಗ ಕೆಲ ಮ್ಯಾನೇಜರ್ಗಳು ಈ ರೀತಿ ದಾರಿಯನ್ನು ಹಿಡಿತಾರೆ ಸ್ನೇಹಿತರೆ. ಇಲ್ಲಿ HR ಒಂದು ಕೂಡ PIPಗೆ ಹಾಕಿ ಉದ್ಯೋಗಿಗಳ ಒಂದು ಟಾರ್ಗೆಟ್ಗೆ ಎಷ್ಟಿದೆ, ಈ ಹಿಂದೆ ಹೇಗೆ ಕೆಲಸ ಮಾಡಿದ್ದರು ಎಂದು ಒಮ್ಮೆ ಚೆಕ್ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ. ಸಾಧಿಸಲು ಸಾಧ್ಯವಾಗದ ಒಂದು ಟಾರ್ಗೆಟ್ ಕೊಟ್ಟಾಗ HRA ಜೊತೆ ಈ ಒಂದು ಉದ್ಯೋಗಿ ಮಾತನಾಡಬೇಕು. ಇದರಿಂದ ಒಮ್ಮೊಮ್ಮೆ ಸಮಸ್ಯೆ ಬಗೆಹರದೇ ಇರಬಹುದು. ಅದೆಲ್ಲವೂ ಆ ಒಂದು ಕಂಪನಿ ಮೇಲಾಧಿಕಾರಿಗಳ ಒಂದು ಹಿಡಿತದಲ್ಲಿರೋದ್ರಿಂದ ಏನು ಹೇಳಲಾಗೋದಿಲ್ಲ ಸ್ನೇಹಿತರೆ. ಇನ್ನು ರಾಜೀನಾಮೆ ನೀಡ್ತಾರೆ ಸ್ನೇಹಿತರೆ. ಕೆಲವೊಂದು ಚೆನ್ನಾಗಿ ಮಾಡಿದರೂ ಕೂಡ PIP ಹಾಕಲಾಗುತ್ತೆ. PIP ಹಾಕುತ್ತಾರೆ ಎನ್ನುವ ಒಂದು ಹೆಸರು ಬರುತ್ತಿದ್ದಂತೆ ಭಯಕ್ಕೆ ಈಡಾಗಿ ಕೆಲ ಉದ್ಯೋಗಿಗಳು ರಾಜೀನಾಮೆಯನ್ನು ನೀಡುತ್ತಾರೆ ಸ್ನೇಹಿತರೆ. PIPಗೆ ಹಾಕಿದಾಗ ಸಹಜವಾಗಿ ಉದ್ಯೋಗಿಗಳ ಒಂದು ಮಾನಸಿಕ ಸ್ಥಿತಿ ಹದಗೆಡುತ್ತೆ, ಆತಂಕ ಆಗುತ್ತೆ, ಭರವಸೆ ಒಂದು ಕುಗ್ಗುತ್ತೆ ಸ್ನೇಹಿತರೆ. ಹೀಗಾಗಿ ಉದ್ಯೋಗಿಗಳು ರಾಜೀನಾಮೆಯನ್ನು ನೀಡ್ತಾರೆ ಸ್ನೇಹಿತರೆ. ದಯವಿಟ್ಟು ನೀವು ಈ ಥರ ಮಾಡೋಕ್ಕೋಗಬೇಡಿ. ಸೊ ಏನೇ ಇದ್ದರೂ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.